Hello students, in the previous video we have derived one of the parameters, that is Zin, that is input impedance na ನೋಡಿದೀವಿ. ಸೊ ಈಗ ಏನು ಮಾಡೋಣ ಅಂದರೆ ಔಟ್ಪುಟ್ ಇಂಪಿಡೆನ್ಸ್ನ ಡಿರೈವ್ ಮಾಡೋಣ. ಓಕೆ, ಸೊ ಔಟ್ಪುಟ್ ಇಂಪಿಡೆನ್ಸ್, ಸೊ ದಿಸ್ ಇಸ್ ಸೆಕೆಂಡ್ ಪ್ಯಾರಾಮೀಟರ್. Output impedance is represented as ZO. Okay, this is what output impedance. ಅಂದರೆ ಔಟ್ಪುಟ್ ಸೆಕ್ಷನಲ್ಲಿ ಏನು ಟೋಟಲ್ ಅಪೋಸಿಷನ್ ಇದೆ ಫಾರ್ ದ ಫ್ಲೋ ಆಫ್ ಎ ಸಿ, ಅದನ್ನೇ ನಾವು ಔಟ್ಪುಟ್ ಇಂಪಿಡೆನ್ಸ್ ಅಂತ ಕರಿತೀವಿ. ಔಟ್ಪುಟ್ ಇಂಪಿಡೆನ್ಸ್ ಆಫ್ ದ ಸಿ ಎ ಆಂಪ್ಲಿಫೈಯರ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ದ ಔಟ್ಪುಟ್ ವೋಲ್ಟೇಜ್ ಟು ದ ಔಟ್ಪುಟ್ ಕಲೆಕ್ಟರ್ ಕರೆಂಟ್. ಸೊ ಹಾಗಾದರೆ ಔಟ್ಪುಟ್ ಇಂಪಿಡೆನ್ಸ್ can be defined as ratio of output voltage to the output collector current. So that is IO. So IO is nothing but IC. ಸರಿನಾ? ಹಾಗಾದರೆ ಬರೆಯೋದಾದರೆ ಏನಂತಾರೆ, ವಿ ನಾಟ್ನ ಏನಂತ ಬರಿಬೋದು. ಓಕೆ, ಇನ್ ಟರ್ಮ್ಸ್ ಆಫ್ ರೆಸಿಸ್ಟೆನ್ಸ್ ಆ್ಯಂಡ್ ಕರೆಂಟ್ ವಿ ಕ್ಯಾನ್ ರೈಟ್ ದಿಸ್ ಒನ್ ಆಸ್ RC ಇಂಟು IC ಅಂತ ಬರಿಬೋದು, ಅಥವಾ IC ಇಂಟು RC ಅಂತ. IO ಅಂದ್ರೇನು? ನಥಿಂಗ್ ಬಟ್ IC. ಸೊ ವೆರಿ ಸಿಂಪಲ್ ಡಿರೈವೇಷನ್, ದಟ್ ಈಸ್ ZO is equal to IC ಕ್ಯಾನ್ಸಲ್, ದ ರಿಮೈನಿಂಗ್ ಥಿಂಗ್ ಈಸ್ RC. ಓಕೆ, ಹಾಗಾದ್ರೆ ಔಟ್ಪುಟ್ ಇಂಪಿಡೆನ್ಸ್ ಈಸ್ RC. ಇಲ್ಲೊಂದು ಕಂಡೀಷನ್ ಬರುತ್ತೆ, ಇಫ್ RL is given. So if RL is given, then ZO is equal to RC parallel RL. ಓಕೆ, ಇದನ್ನು ತುಂಬ ಡೈರೆಕ್ಟಾಗಿ ಹೇಳಿದೆ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ಐ ವಿಲ್ ಶೋ ಯು ಹೌ ಇಟ್ ಈಸ್. ಸಿ ಹಿಯರ್, ಸೊ ದಿಸ್ ಇಸ್ ಸಿ ಎ ಆಂಪ್ಲಿಫೈಯರ್. ಓಕೆ, ಸೊ ನಾವು ಫಾರ್ ಈ ಒಂದು RLನ ಮತ್ತೆ ಈಗ ಆ್ಯಡ್ ಮಾಡಿರುವಂಥದ್ದು. RL ಇರಲಿಲ್ಲ ಮೊದಲು, ಈಗ RL ಆ್ಯಡ್ ಮಾಡಿದ್ದೀನಿ. ಸೊ ಈ RL ಇರುವಂಥ ಸರ್ಕ್ಯೂಟ್ ಸಪೋಸ್ ಕೊಟ್ಟಿದ್ರು ಅಂದರೆ ಫರ್ದರ್ ನೀವು ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್ ಆಗಿ ಡ್ರಾ ಮಾಡಬೇಕಾದ್ರೆ ಸೊ ಏನಾಗ್ತಿತ್ತು, ಸೊ ಇದು ಝೀರೋ ಮಾಡ್ತಿದ್ವಿ, ಡಿ ಸಿ ಸೋರ್ಸ್ನ ಝೀರೋ ಮಾಡ್ತಿದ್ವಿ. ಸೊ ಹಾಗಾಗಿ ಇಲ್ಲಿ ಕನೆಕ್ಟ್ ಆಗ್ತಿತ್ತು. ಅದೇ ಥರ ಈ ಕೆಪಾಸಿಟರ್ C2 ಏನಿದೆಯಲ್ಲ, ಸೊ ಅದನ್ನು ಶಾರ್ಟ್ ಮಾಡ್ತಿದ್ವಿ. ಸೊ C1ನ ಶಾರ್ಟ್ ಮಾಡಿದ್ವಿ ಅಂದರೆ ಇಲ್ಲೇನು ಕೆಪಾಸಿಟರ್ ಇಲ್ಲ. ಅದೇ ಥರ CEನೂ ಕೂಡ ಶಾರ್ಟ್ ಮಾಡಿದ್ದೀವಿ. ಸೊ CE RE ಪ್ಯಾರಲ್ ಇರೋದ್ರಿಂದ ಸೊ ಟೋಟಲ್ ಇಂಪಿಡೆನ್ಸ್ ಅಥವಾ ಟೋಟಲ್ ರೆಸಿಸ್ಟೆನ್ಸ್ ಏನಾಗ್ಬಿಡುತ್ತೆ, ಝೀರೋ ಆಗಿಬಿಡುತ್ತೆ. ಹಾಗಾಗಿ ಎಮಿಟರಿಂದ ಡೈರೆಕ್ಟಾಗಿ ನಾವೇನು ಮಾಡಿದ್ದೀವಿ, ಈ ರೀತಿ ಗ್ರೌಂಡ್ ಅಥವಾ ಝೀರೋ ಪೊಟೆನ್ಷಿಯಲಿಗೆ ಕೊಟ್ಟಿದೆ. ಸೊ ಹಾಗಾದರೆ ಈಗ RC ಏನಾಗಿದೆ, ಒನ್ ಟರ್ಮಿನಲ್ ಕಲೆಕ್ಟರಿಗೆ, ಇನ್ನೊಂದು ಝೀರೋ ಪೊಟೆನ್ಷಿಯಲ್. ಅದೇ ಥರ RC ಒನ್ ಟರ್ಮಿನಲ್ ಕಲೆಕ್ಟರ್ಗೆ, ಇನ್ನೊಂದು ಝೀರೋ ಪೊಟೆನ್ಷಿಯಲಿ ಕನೆಕ್ಟ್ ಆಗಿದೆ. ಸೊ ಸಪೋಸ್ ಇದನ್ನು ನಾವು ಈ ರೀತಿ ಶಾರ್ಟ್ ಮಾಡಿದರೆ ಕಲೆಕ್ಟರ್ ಇಂದ ಎಮಿಟರ್ ಅಥವಾ ಈ ಗ್ರೌಂಡ್ ಕಡೆಗೆ ಏನಾಗುತ್ತೆ, ಈ RL ಕನೆಕ್ಟ್ ಆಗಬೇಕು. ಅಲ್ಲಿ RL ಕೊಟ್ಟಿರಲಿಲ್ಲ, ಅಥವಾ ಆ ಒಂದು ಡಿರೈವ್ ಎ ಸಿ ಅನಾಲಿಸಿಸ್ ಬರಿಬೇಕಾದ್ರೆ RL ನಾವು ಬರ್ಕೊಂಡಿರಲಿಲ್ಲ. ಸಪೋಸ್ RL ಕೊಟ್ಟಿದ್ರು ಅಂದರೆ ಏನಾಗುತ್ತೆ, RL ಒನ್ ಟರ್ಮಿನಲ್ ಕಲೆಕ್ಟರ್ಗೆ, ಇನ್ನೊಂದು ಟರ್ಮಿನಲ್ಲು ಎಮಿಟರ್ಗೆ ಅಥವಾ ಗ್ರೌಂಡ್ಗೆ. ಓಕೆ, ಸೊ ಗ್ರೌಂಡ್ ಇಲ್ಲಿಗೆ. ಸೊ ಈ ಥರ ಕನೆಕ್ಟ್ ಆಗಬೇಕಿತ್ತು. ಹಾಗಾದರೆ ಎ ಸಿ ಅನಾಲಿಸಿಸಲ್ಲಿ ಏನಾಯ್ತು, ಈಗ RC ಮತ್ತು RL ಪ್ಯಾರಲಲ್ ಆಯಿತು. ಸೊ ಎ ಸಿ ಅನಾಲಿಸಿಸ್ ಫರ್ದರ್ ನಾವೇನು ಮಾಡಿದ್ವಿ, RE ಡ್ಯಾಶ್ ಮಾಡಲ್ ಬರ್ಕೊಂಡ್ವಿ. ಸೊ RE ಡ್ಯಾಶ್ ಮಾಡಲಲ್ಲಿ ಸೊ ಇಲ್ಲಿ ಜಸ್ಟ್ ಟ್ರಾನ್ಸಿಸ್ಟರ್ ಮಾತ್ರ ರಿಪ್ಲೇಸ್ ಮಾಡಿದ್ವಿ ಲೀನಿಯರ್ ಎಲಿಮೆಂಟಿಂದ. ಹಾಗಾದರೆ ಸೊ RL ಆದಮೇಲೆ ಸೊ RLಗೆ ಪ್ಯಾರಲಲ್ಲಾಗಿ ಇನ್ನೇನು ಬರಬೇಕು, RC ಆದಮೇಲೆ RL ಬರಬೇಕಾಗುತ್ತೆ. ಸೊ ಅದನ್ನು ನಾವು ಇಲ್ಲಿ ಬರಿತೀವಿ. ಸೊ ಇದು RL. ಸೊ ಹಾಗಾದರೆ ಈಗ ಔಟ್ಪುಟ್ ಇಂಪಿಡೆನ್ಸ್ ಬರಿಬೇಕಾದ್ರೆ ಸಪೋಸ್ ಈಗ V0/I0 IC ಇಂಟು RC/IC ಬರ್ದ್ವಿ. ಸಪೋಸ್ RL ಕೊಟ್ಟಿದ್ರು ಅಂದರೆ ಇದೇನಾಗುತ್ತೆ, RC ಪ್ಯಾರಲಲ್ RL ಆಗುತ್ತೆ. ಹಾಗಾದರೆ ಸೊ ಇದೇನಾಗುತ್ತೆ, ZO
ಆರ್ ಸಿ ಪ್ಯಾರಲಲ್ ಐ ಸಿ ಕ್ಯಾನ್ಸಲ್ ಆಗಿ ಆರ್ ಸಿ ಪ್ಯಾರಲಲ್ ಆರ್ ಎಲ್ ಆಗುತ್ತೆ. ಯಾವಾಗ ಆರ್ ಎಲ್ ಕೊಟ್ಟಾಗ. ಆರ್ ಎಲ್ ಕೊಟ್ಟಿದ್ದರೆ ಇಲ್ಲ ಅಂದರೆ ಇಫ್ ಆರ್ ಎಲ್ ಈಸ್ ನಾಟ್ ಗಿವನ್ then ZO is equal to RC, just RC. Okay, this I think you have understood this one. Okay, next we derive voltage gain expression. Okay, voltage gain expression. The third parameter is voltage gain. Voltage gain, AV, voltage gain. Voltage gain of an amplifier is the ratio of the output voltage to input voltage ಅಲ್ವಾ. ಸೊ ಔಟ್ಪುಟ್ ವೋಲ್ಟೇಜ್ ಏನು ಬರ್ತಿದೆ ಮತ್ತು ಇನ್ಪುಟ್ ವೋಲ್ಟೇಜ್ ಏನು ಕೊಟ್ಟಿದ್ವಿ ಅದರ ರೇಷಿಯೋ ತೆಗೆದ್ರೆ ನಮಗೆ ಸಿಗೋದು ಏನು, ವೋಲ್ಟೇಜ್ ಗೇನ್. ಇಲ್ಲಿ ಮೈನಸ್ ಅಂತ ಯಾಕೆ ಬರಿತಿದ್ದೀವಪ್ಪ ಅಂದರೆ ನೆನಪಿರಲಿ, ನಾವು ಸಿ ಇ ಆ್ಯಂಪ್ಲಿಫೈರ್ನ ಒಂದು ಸ್ಟಡಿ ಮಾಡ್ತಾ ಇರೋದು, ಎ ಸಿ ಈಕ್ವಿಲೆಂಟ್ ಸರ್ಕ್ಯೂಟ್ನ. ಸಿ ಇ ಆ್ಯಂಪ್ಲಿಫೈರ್ನಲ್ಲಿ ಔಟ್ಪುಟ್ ವೋಲ್ಟೇಜ್ ಸಿಗ್ನಲ್ನ ನೇಚರ್ ಏನಾಗಿರುತ್ತೆ, ಆ್ಯಂಪ್ಲಿಫೈಡ್ ಆ್ಯಂಡ್ 180 ಡಿಗ್ರಿ ಫೇಸ್ ಶಿಫ್ಟೆಡ್. ಓಕೆ, ಆ್ಯಂಪ್ಲಿಫೈಡ್ ಆ್ಯಂಡ್ 180 ಡಿಗ್ರಿ ಫೇಸ್ ಶಿಫ್ಟೆಡ್ ಬರುತ್ತೆ. ಸೊ ಹಾಗಾಗಿ ಆ ಒಂದು ಫೇಸ್ ಶಿಫ್ಟ್ನ ನಾವು ಮೈನಸ್ಸಿಂದ ಇಂಡಿಕೇಟ್ ಮಾಡ್ತಿದ್ವಿ. ಓಕೆ, ಸೊ ಇಟ್ ಈಸ್ ನಾಟ್ ದಟ್ ನೆಗೆಟಿವ್ ವೋಲ್ಟೇಜ್ ಗೇನ್, ಇಟ್ ಜಸ್ಟ್ shows the nature of output voltage. Okay, so V naught by V in. So V naught by V in, now can we further rewrite this one as, so IC into ZO, okay, output current into output impedance. Then input voltage can be defined as IB into Zin, okay, Z in base, because ನಾವು ಟ್ರಾನ್ಸಿಸ್ಟರ್ ಅಷ್ಟೇ ತೊಗೊಳೋದಾದರೆ Z in base ತೊಗೋಬೇಕು. ಓಕೆ, ಓಕೆ, ನಾವು can we write this one as IC by IB as beta AC. Okay, IC by IB as beta IB, I mean beta AC, Z naught divided by Z in ಅಂದ್ರೇನು, Z in base ಅಂದರೆ ಬೀಟಾ ಇಂಟು ಆರ್ ಎ ಡ್ಯಾಶ್. ಸೊ ಬೀಟಾ ಎ ಸಿ ಇಂಟು ಆರ್ ಎ ಡ್ಯಾಶ್. ಸೊ ಹಾಗಾದರೆ ಸೊ ಬೀಟಾ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಝೆಡ್ ಒ ಬೈ ಅಥವಾ ಔಟ್ಪುಟ್ ಇಂಪಿಡೆನ್ಸ್ ಬೈ ಆರ್ ಇ ಡ್ಯಾಶ್. ಸೊ ದಿಸ್ ಈಸ್ ವೋಲ್ಟೇಜ್ ಗೇನ್ ಎಕ್ಸ್ಪ್ರೆಷನ್. ಓಕೆ, ವೋಲ್ಟೇಜ್ ಗೇನ್ ಎಕ್ಸ್ಪ್ರೆಷನ್. ನೋಡಿ ಇಲ್ಲಿ ಏನು ಮಾಡಿದ್ವಿ, ಐ ಸಿ ಇಂಟು ಝೆಡ್ ಒ, ಔಟ್ಪುಟ್ ಕರೆಂಟ್ ಇಂಟು ಔಟ್ಪುಟ್ ಇಂಪಿಡೆನ್ಸ್. ಇನ್ ದ ಇನ್ಪುಟ್ ಸೆಕ್ಷನ್, base current into resistance looking into the base or impedance looking into the base. ಸೊ ಹಾಗಾದರೆ ಐ ಸಿ ಬೈ ಐ ಬಿ ಎ ಸಿ ಅಲ್ವಾ. ಸೊ ಹಾಗಾದರೆ ಬೀಟಾ ರಿಲೇಷನ್ ಆಗುತ್ತೆ, ಹಾಗಾಗಿ ಬೀಟಾ ಎ ಸಿ ದೆನ್ ಝೆಡ್ ಒ ಆ್ಯಸ್ ಇಟ್ ಈಸ್. ಝೆಡ್ ಇನ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಝೆಡ್ ಇನ್ ಬೇಸ್ ಈಸ್ ಬೀಟಾ ಇಂಟು ಆರ್ ಇ ಡ್ಯಾಶ್. ಇಲ್ಲಿ ಎ ಸಿ ಆಗಿರೋದ್ರಿಂದ, ಎ ಸಿ ವೋಲ್ಟೇಜ್ ಗೇನ್ ಆಗಿರೋದ್ರಿಂದ ಬೀಟಾ ಎ ಸಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಬೀಟಾ ಎ ಸಿ ಕ್ಯಾನ್ಸಲ್ ಆಗುತ್ತೆ, ಝೆಡ್ ಒ ಬೈ ಆರ್ ಇ ಡ್ಯಾಶ್. ಸೊ ವೋಲ್ಟೇಜ್ ಗೇನ್ ಇಸ್ ಈಕ್ವಲ್ ಟು ಮೈನಸ್ ಝೆಡ್ ಒ ಬೈ ಆರ್ ಇ ಡ್ಯಾಶ್. ಮೈನಸ್ ಇಟ್ ಈಸ್ ನಾಟ್ ರಿಗಾರ್ಡಿಂಗ್ ಮ್ಯಾಗ್ನಿಟ್ಯೂಡ್, ಇಟ್ ಈಸ್ ರಿಗಾರ್ಡಿಂಗ್ ನೇಚರ್ ಆಫ್ ದ ಔಟ್ಪುಟ್ ವೋಲ್ಟೇಜ್. ಸೊ ದಿಸ್ ಈಸ್ ವೋಲ್ಟೇಜ್ ಗೇನ್. ದೆನ್ ಕರೆಂಟ್ ಗೇನ್. current gain, so AI. So current gain ಯಾವ ರೀತಿ ಬರ್ಕೋಬೋದು, so current gain simply we can define that one as current gain of an amplifier is defined as the ratio of output current to the input base current. Output current to input base current, that is output current is IC, input current is IB. So therefore current gain AI is nothing but beta. ಸೊ ನಮಗೇನು ಬೀಟಾ ವ್ಯಾಲ್ಯೂ ಕೊಟ್ಟಿರ್ತಾರೆ, ದಟ್ ಈಸ್ ನಥಿಂಗ್ ಬಟ್ ಕರೆಂಟ್ ಗೇನ್. ಸೊ ಹಾಗಾದರೆ ಇನ್ನೊಂದು ಲಾಸ್ಟ್ ಪ್ಯಾರಾಮೀಟರ್ ಡಿರೈವ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ ವೆರಿ ಸಿಂಪಲ್, ಪವರ್ ಗೇನ್. ಓಕೆ, ಸೊ ಪವರ್ ಗೇನ್ ಎ ಪಿ. Power gain can be defined as output signal power to input signal power, or in other words, power gain is equal to product of
ವೋಲ್ಟೇಜ್ ಗೇನ್ ಆ್ಯಂಡ್ ಕರೆಂಟ್ ಗೇನ್. ನೋಡಿ, ನಾವಿಲ್ಲಿ ಯಾವುದೇ ಒಂದು ಸಿ ಎ ಆ್ಯಂಪ್ಲಿಫೈಯರ್ನ ಸಾಲ್ವ್ ಮಾಡಬೇಕಾದ್ರೆ ಬೇಕಾಗಿರೋ ಪ್ಯಾರಾಮೀಟರ್ಸ್ ಇವು: ಇನ್ಪುಟ್ ಇಂಪಿಡೆನ್ಸ್, ಔಟ್ಪುಟ್ ಇಂಪಿಡೆನ್ಸ್, ವೋಲ್ಟೇಜ್ ಗೇನ್, ಕರೆಂಟ್ ಗೇನ್, ದೆನ್ ಪವರ್ ಗೇನ್. ಸೊ ಇಷ್ಟು ಬೇಕಾಗುತ್ತೆ. ಇದ್ರ ಜೊತೆಗೆ ಆಲ್ರೆಡಿ ನಾವು ಹೇಳ್ಕೊಂಡಿರೋ ಕೆಲವೊಂದು ಎಕ್ಸ್ಪ್ರೆಷನ್ಸ್ನ, ಔಟ್ಪುಟ್ ಇಂಪಿಡೆನ್ಸ್ನಲ್ಲಿ ಆರ್ ಎಲ್ ಇದ್ದರೆ ಏನು ಬರೀಬೇಕು, ಆರ್ ಎಲ್ ಇಲ್ಲ ಅಂದರೆ ಏನು ಬರೀಬೇಕು. ಓಕೆ, ಸೊ ಆರ್ ಎಲ್ ಇದ್ದರೆ ಆರ್ ಸಿ ಪ್ಯಾರಲಲ್ ಆರ್ ಎಲ್, ಆರ್ ಎಲ್ ಕೊಟ್ಟಿಲ್ಲ ಅಂದರೆ ಔಟ್ಪುಟ್ ಇಂಪಿಡೆನ್ಸ್ ಈಸ್ ಜಸ್ಟ್ ಆರ್ ಸಿ. ಓಕೆ, ಇವಾಗ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಇವು. ಸೊ ಇವನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಯಾವಾಗ ಅಂದರೆ ಒಂದು ಸಿ ಎ ಆ್ಯಂಪ್ಲಿಫೈಯರ್ನ ಅನಲೈಸ್ ಮಾಡಬೇಕಾದ್ರೆ ಅಥವಾ ಸಾಲ್ವ್ ಮಾಡಬೇಕಾದ್ರೆ ನ್ಯೂಮರಿಕಲಲ್ಲಿ ನಮಗೆ ಬೇಕಾಗುತ್ತೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಎ ಸಿ ಅನಾಲಿಸಿಸ್. ಓಕೆ, ಸೊ ಫರ್ದರ್ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ.